ಹಸುಗೂಸನ್ನ ಬೇರೆ ಕಡೆಗೆ ತೆಗೆದುಕೊಂಡು ತಾಯಿ ಹೊರಟಿರುವಂತಹ ದೃಶ್ಯ ಕೂಡ ಕಂಡು ಬಂತು. 2 ತಿಂಗಳ ಮಗು ಜೊತೆಗೆ ನೆಂಟರ ಮನೆಗೆ ತಾಯಿ ಹೋಗ್ಬೇಕಾಗಿ ಬಂತು. ಇರೋ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಾಗಿ ಬಂತು. ಅಂದ್ರೆ ಈ ನಿರಾಶ್ರಿತರ ತರ ಇಲ್ಲಿನ ಪರಿಸ್ಥಿತಿ ಆಯಿತು. ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಕೇವಲ ಒಬ್ಬರದ್ದು ಕತೆ ಅಲ್ಲ. ಆ ಏರಿಯಾದಲ್ಲಿರುವಂತಹ ಬಹುತೇಕರು ಕೂಡ ಇದೇ ರೀತಿ ಶಪಿಸ್ತಾ ಇದ್ದಾರೆ. ಎಷ್ಟೊಂದು ಹೀನವಾಗಿರಬೇಡ ಅಲ್ಲಿನ ಪರಿಸ್ಥಿತಿ, ಮೋಸವಾಗಿರಬೇಡ ಅಲ್ಲಿನ ಪರಿಸ್ಥಿತಿ ಅನ್ನೋದು ಪ್ರಶ್ನೆ. ಈ ಲೇಔಟ್ ಅನ್ಪ್ಲಾನ್ಡ್ ಅಂತ ಅಂದಿದ್ದಿದ್ರೆ ಯಾಕಲ್ಲಿ ಅವಕಾಶ ಕೊಡಬೇಕಾಗಿತ್ತು ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಅನ್ನೋದು ಪ್ರಶ್ನೆ. ಇವರೇ ಫಸ್ಟ್ ಅಕ್ರಮ ಅಂತಾರೆ, ಆಮೇಲೆ ಖಾತೆಗಳನ್ನು ಮಾಡ್ಕೊಡ್ತೀವಿ ಬನ್ನಿ ಡೆಡ್ ಲೈನ್ ಅಂತ ಅಂತಾರೆ. ಇದಕ್ಕೆ ಬೇರೆ ಜನವರಿಯಲ್ಲಿ ಒಂದು ಮೀಟಿಂಗ್ ಅಂತೆಲ್ಲ ಕರೀತಾರೆ. ಈ ಸಲ ಮಳೆ ನೀರಿನಿಂದ ಯಾವುದೇ ಅನಾಹುತ ಆಗಕ್ಕೆ ನಾವು ಬಿಡಲ್ಲ, ಮರಗಳನ್ನು ನಾವು ನೋಟ್ ಮಾಡ್ಕೊಳ್ತೀವಿ, ಅಪಾಯಕಾರಿ ಮರಗಳನ್ನು ತೆರವು ಮಾಡ್ತೀನಿ, ಆಮೇಲೆ ಸೂಕ್ಷ್ಮ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಒಂದು ಹೈಟೆಕ್ ವ್ಯವಸ್ಥೆ ಅಂತ ತಂದಿದ್ದೀವಿ, ಅದಕ್ಕಿಷ್ಟು ಟೆಂಡರ್ ಕೊಟ್ಟಿದ್ದೀವಿ. ಎಲ್ಲಿ ಹೋಗ್ತಾ ಇದೆ? ಮಳೆಗಾಲವನ್ನು ಎದುರಿಸಲು BBMP ಸಿದ್ಧ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಸಿದ್ಧ? ಈಗ BBMP ಅಂತಾನೂ ಅನ್ನಂಗಿಲ್ಲ, ನಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರಿಬೇಕು. ಅವ್ರಗಳಿಗೆಲ್ಲ ಏನು ಗೊತ್ತಿದೆಯಾ? ನನಗೆ ಆಶ್ಚರ್ಯ ಆಗ್ತಿರೋದು, ರಾತ್ರಿ 1 ಗಂಟೆಯಿಂದ ಇಷ್ಟು ಸಮಸ್ಯೆ ಆಗ್ತಿದೆ. ಇಲ್ಲಿ ತನಕ ಒಬ್ಬ ಅಧಿಕಾರಿ ಕೂಡ ರೋಡ್ಗಿಳಿದಿಲ್ಲ. ಒಬ್ಬ MLA ಅವ್ರವ್ರ ಕ್ಷೇತ್ರದಲ್ಲಿ ಇನ್ನೂ ಕೂಡ ವಿಸಿಟ್ ಮಾಡಿಲ್ಲ. ಮೊದಲೆಲ್ಲ ಕಾರ್ಪೊರೇಟರ್ಗಳು ಇರ್ತಿದ್ರು, ಹೆಂಗೋ ಅವ್ರವ್ರ ವಾರ್ಡ್ಗಳನ್ನ ಅಟ್ಲೀಸ್ಟ್ ಒಂಚೂರು ಸಂಭಾಳಿಸ್ಕೊತಾ ಇದ್ರು. ಕಳೆದ 5 ವರ್ಷದಿಂದ ಕಾರ್ಪೊರೇಟರ್ಗಳು ಇಲ್ಲ ಬೆಂಗಳೂರಿನಲ್ಲಿ. 2020 ಲಾಸ್ಟ್. ರೈಟ್, ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಲೋಕೇಶ್, ಎಷ್ಟೆಷ್ಟು ಅಧ್ವಾನಗಳಲ್ಲಾಗಿದೆ? ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ ಹೇಗಿದೆ? ಮಮತಾ, ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಲೇಔಟ್ಗಳು ಮುಳುಗಡೆ ಆಗಿವೆ. ಜನರು ಪರದಾಡ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಬರದಿರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ HSR ಲೇಔಟ್ನ 5ನೇ ಸೆಕ್ಟರ್ಲಿದ್ದೀನಿ. 5ನೇ ಸೆಕ್ಟರ್ನ ಪರಿಸ್ಥಿತಿ ತಾವು ಗಮನಿಸಬಹುದಾಗಿದೆ. ಇಡೀ ಏರಿಯಾ ಮುಳುಗಡೆ ಆಗಿರುವಂಥದ್ದು. ನೀರು ನಿಂತಲ್ಲೇ ನಿಂತಿದೆ. ಸುಮಾರು 3 ರಿಂದ 5 ಅಡಿವರೆಗೂ ಕೂಡ ನೀರು ನಿಂತು ವಾಹನ ಸವಾರರು, ಸಾರ್ವಜನಿಕರು ಮನೆಯಿಂದ ಹೊರಗಡೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಕಡೆ ನೋಡಿದ್ರೂ ಕೂಡ ನೀರು ತುಂಬಿಕೊಂಡಿದೆ. ಸರಾಗವಾಗಿ ನೀರು ಹರಿದು ಹೋಗ್ಲಿಕ್ಕೆ ಮಾರ್ಗ ಇಲ್ದೇನೆ, ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ದೇನೆ, ರಾಜಕಾಲುವೆಗಳನ್ನು ಹೂಳೆತ್ತಿದ್ದೇನೆ, ಈ ರೀತಿಯಾದಂಥ ಸಮಸ್ಯೆಗಳು ನಿರ್ಮಾಣ ಆಗಿದೆ. ಯಾವ ಕಡೆ ನೋಡಿದ್ರೂ ಕೂಡ ಈ ಲೇಔಟ್ನ ಸುತ್ತಲೂ ಕೂಡ ನೀರು ಆವರಿಸ್ಕೊಂಡಿದೆ. ಸಾರ್ವಜನಿಕರು ಪರದಾಟವನ್ನು ಪಡ್ತಾ ಇದ್ರು, ಗಮನಿಸಬಹುದಾಗಿದೆ. ಬೆಳ್ಳಂಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗತ್ತೆ, ಹೋಗ್ಲೇಬೇಕಾಗುತ್ತೆ, ಅನಿವಾರ್ಯ. ಇಲ್ಲದೆ ಹೋದ್ರೆ ಕಷ್ಟ. ನೋಡ್ಬೋದು, ಒಂದು ಬೈಕ್ ಹೋಗಿದೆ, ಬೈಕ್ ಹೋಗ್ಲಿಕ್ಕೆ ಆಗ್ದೇನೆ ವಾಪಸ್ ಬರ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ನೀರು ಆಳವಾಗಿ ಅಲ್ಲಿ ತುಂಬಿಕೊಂಡಿದೆ ಎನ್ನುವಂಥದ್ದು. ಈಗ ಈ ರೀತಿ HSR ಲೇಔಟ್ನ 5ನೇ ಸೆಕ್ಟರಲ್ಲಿ ಜಲಾವೃತ ಆಗಿರುವಂಥದ್ದು. ಇದುವರೆಗೂ ಯಾವುದೇ ಒಬ್ಬ BBMP ಅಧಿಕಾರಿಗಳು ಬಂದು ನೀರನ್ನು ತೆರವು ಮಾಡೋದಾಗ್ಲಿ, ನೀರನ್ನು ಖಾಲಿ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಸಮಸ್ಯೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೂ ಕೂಡ ಮುಂದಾಗಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಿಗ್ಗಿ, ಝೊಮ್ಯಾಟೊ ಆರ್ಡರ್ ಮಾಡಿರೋರಿಗೆ ತಲುಪಿಸ್ಬೇಕು. ಅವರು ಕೂಡ ಈ ಒಂದು ಸಣ್ಣ ಸಣ್ಣ ಬೈಕ್ಗಳ ಮಧ್ಯೆ ಓಡಾಟ ಮಾಡಿಕೊಂಡು ಮಳೆ ನೀರಿನಲ್ಲಿ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದ ಕೂಡ ರಾತ್ರಿ ಸುರಿದಂಥ ಮಳೆಗೆ ಇನ್ನೂ ಕೂಡ ನೀರು ಖಾಲಿ ಆಗಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಕೂಡ ಹೊರಗಡೆ ಬಂದು ಹೋಗ್ಲಿಕ್ಕೆ ಸಾಧ್ಯ ಆಗದೆ ವಾಪಸ್ ಹೋಗ್ತಾ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದು ಬೊಮ್ಮನಹಳ್ಳಿ ವಲಯ ಮತ್ತು ಮಹದೇವಪುರ ವಲಯಕ್ಕೆ ಬರ್ತಕ್ಕಂಥ ಭಾಗ. ಬೊಮ್ಮನಹಳ್ಳಿ ವಲಯ ಮತ್ತು ಮಹದೇವಪುರ ವಲಯದಲ್ಲಿ ಸುಮಾರು 120 ಪ್ರವಾಹ ಪೀಡಿತ ಪ್ರದೇಶಗಳು ಅಂತೇಳಿ ಗುರ್ತು ಮಾಡಿದ್ರು. ಆ ಗುರ್ತು ಮಾಡಿರೋವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ನೋಡ್ಬೋದು, ನೀರಿನ ಮಧ್ಯದಲ್ಲಿ ಬೈಕ್ ಬಂದು ತಳ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ನೀರಿನ ಒಳಗಡೆ ಸಿಕ್ಕಾಕೊಂಡ್ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಝೊಮ್ಯಾಟೊ ಬೈಕು ಯಾರೋ ಫುಡ್ ಆರ್ಡರ್ ಮಾಡಿದ್ರು ಅನ್ಸುತ್ತೆ, ಫುಡ್ ಕೂಡ ತಲುಪಿಸೋದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ BBMP ನಿರ್ಲಕ್ಷ್ಯ ಮಾಡ್ತಾ ಇದೆ, ಬೆಂಗಳೂರನ್ನ ಮುಳುಗಡೆ ಮಾಡ್ತಾ ಇರುವಂಥದ್ದು. ಬರೀ ಇದು ಹಿಂಗಾರು ಮಳೆ ಅಷ್ಟೇ, ಇನ್ನು ಕೂಡ ಮುಂಗಾರು ಬಾಕಿ ಇದೆ. ಮಳೆಗೆ ಸಿದ್ಧವಾಗಿದ್ದೀವಿ ಅಂತೇಳಿ ಪಾಲಿಕೆ ಹೇಳುತ್ತೆ, ಆದರೆ ಯಾವುದೇ ಥರದ ಸಿದ್ಧತೆಯನ್ನು ಬೃಹತ್ ಬೆಂಗಳೂರು ಪಾಲಿಕೆ ಮಾಡ್ಕೊಂಡಿಲ್ಲ. ಈಗ ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಅವರೇ ಇರ್ತಾರೆ, ಗ್ರೇಟರ್ ಬೆಂಗಳೂರು ಅಂತ ಹೆಸರು ಬದಲಾವಣೆ, ಆದರೆ ಏನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲ. 188 ಮಳೆ ಹಾನಿ ಪ್ರದೇಶಗಳನ್ನು ಗುರುತು ಮಾಡಿ ಸರಿಪಡಿಸ್ತೀವಿ ಅಂತೇಳಿ ಕಳೆದ 10 ವರ್ಷಗಳಿಂದ ಭಾಷಣ ಬೀಗಿತಾನೆ ಇದ್ದಾರೆ BBMP ಅವರು. ಇನ್ನೂ ಕೂಡ ಸರಿಪಡಿಸೋಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ HSR ಲೇಔಟ್ ಕೂಡ ಒಂದಾಗಿದೆ. ಈ ರೀತಿಯಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. HSR ಲೇಔಟ್ನ 5ನೇ ಸೆಕ್ಟರ್ನಲ್ಲಿ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ವಾಹನ ಸವಾರರು, ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಅಧಿಕಾರಿಗಳು ಬಂದು ನೀರನ್ನು ಖಾಲಿ ಮಾಡಿಸೋದಾಗಲಿ ಅಥವಾ ಮುಂಜಾಗ್ರತಾ ಕ್ರಮ ವಹಿಸೋದಾಗಲಿ ಏನು ಕೂಡ ಮಾಡ್ತಾ ಇಲ್ಲ. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಇದು ನಾವು ಕೇವಲ ಸ್ಯಾಂಪಲ್ ನಾವು ತೋರಿಸಿರ್ತಕ್ಕಂಥದ್ದು. ಒಂದೇ ಬಡಾವಣೆಯಲ್ಲಿ ಹೀಗಾಗಿದೆ ಅಂತಲ್ಲ,
ಹಲವಾರು ಏರಿಯಾಗಳ ಪರಿಸ್ಥಿತಿ ಹೀಗೇ ಇದೆ. ಕೆಲವು ಬೆಂಗಳೂರಿನಲ್ಲಿ ಏರಿಯಾಗಳಿದೆ, ಅದರಲ್ಲಿ ಯಾವ ಸಮಸ್ಯೆನೂ ಆಗಲ್ಲ. ಯಾಕೆಂದರೆ ಅವಾಗೆಲ್ಲ ವೈಜ್ಞಾನಿಕವಾಗಿ ಆ ಏರಿಯಾಗಳನ್ನ ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಳಚರಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬಟ್ ಔಟ್ಸ್ಕರ್ಟ್ಸ್ಗೆ ಹೋಗ್ತಾ 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 ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ.